ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ಶುಭ ಸಂಜೆ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹಾಗೂ ಮಹತ್ವ ಹಾಗೂ ಅದನ್ನು ಯಾವ ರೀತಿ ಆಚರಿಸಬೇಕು. ಈಗಿನ ಕಾಲದಲ್ಲಂತೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದನ್ನು ಹಬ್ಬದ ಥರ ಆಚರಿಸಲ್ಲ, ಅದನ್ನೆಲ್ಲ ಆಡಂಬರ ಮಾಡ್ಕೊಂಬಿಟ್ಟಿದ್ದಾರೆ. ನಿಜವಾಗ್ಲೂ ಅದು ನಿಜಾನೇ. ದುಡ್ಡಿರೋರೆಲ್ಲ ಅದನ್ನು ಆಡಂಬರ ಮಾಡಿಕೊಂಡೇ ವ್ಯಕ್ತಪಡಿಸ್ತಾರೆ. ದುಡ್ಡಿಲ್ದವರು ಅಯ್ಯೋ ಅವರಷ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ, ನಾವು ಹಂಗೆಲ್ಲ ಮಾಡೋಕ್ಕಾಗಲ್ವಲ್ಲ ಅನ್ನೋ ಕೊರಗಲ್ಲೇ ಅವ್ರು ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಬೇಕಾಗಿರೋದು ಒಳ್ಳೆ ಮನಸ್ಸು, ಶ್ರದ್ಧೆ, ಭಕ್ತಿ. ಈ ಮೂರು ಇದ್ದರೆ ಸಾಕು. ನಾವು ಒಂದು ಪುಟ್ಟ ತೆಂಗಿನಕಾಯಿಯಲ್ಲಿ ನಾವು ವರಮಹಾಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು ಕೂಡ ಲಕ್ಷ್ಮಿ ನಮಗೆ ಒಲಿತಾಳೆ. ಬನ್ನಿ, ಆ ಹಬ್ಬವನ್ನು ಹೇಗೆ ಆಚರಿಸೋದು ಮತ್ತು ಆ ಹಬ್ಬಕ್ಕೆ ಇರುವಂತಹ ಹಿನ್ನೆಲೆ ಏನು, ಯಾವ ರೀತಿ ಆಚರಿಸಿದ್ರೆ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಲಿತಾಳೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲು ಈ ವರಮಹಾಲಕ್ಷ್ಮಿ ವ್ರತ ಹೇಗೆ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಬೇಕಲ್ವಾ. ಒಮ್ಮೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರು ಏಕಾಂತದಲ್ಲಿರ್ತಾರೆ. ಆವಾಗ ಪಾರ್ವತಿ ದೇವಿ ಶಿವನ ಕೇಳ್ತಾರೆ, ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದ್ರೆ ಒಳ್ಳೆಯದು ಅಂತ ಪಾರ್ವತಿ ಕೇಳ್ತಾರೆ. ಆವಾಗ ಶಿವ ಜಗತ್ತಿನ ಉದ್ಧಾರಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಈ ವ್ರತ ಮಾಡಿದ್ರೇ ತುಂಬಾ ಶ್ರೇಷ್ಠ. ಯಾವುದಪ್ಪ ಅಂದರೆ ವರಮಹಾಲಕ್ಷ್ಮಿ. ಈ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದ್ರಿಂದ ಯಾರು ಹಬ್ಬ ಮಾಡ್ತಾರೆ ನೋಡಿ ಅವ್ರ ಮನೆಗೆ ಐಶ್ವರ್ಯನೂ ಕೂಡ ಸಿಗುತ್ತೆ ಅಂತ ಸಾಕ್ಷಾತ್ ಶಿವನೇ ಪಾರ್ವತಿಗೆ ಹೇಳ್ತಾರೆ. ಹಾಗಾದರೆ ಈ ವರಮಹಾಲಕ್ಷ್ಮಿ ವ್ರತ ಹೇಗೆ ಉಟ್ಕೊಂತು ಅಂತ ಅಂದರೆ, ಆಗಿನ ಕಾಲದಲ್ಲಿ ಕುಂಡನ ಅನ್ನೋ ಒಂದು ಗ್ರಾಮದಲ್ಲಿ ಚಾರುಮತಿ ಅನ್ನೋ ಒಬ್ಬಳು ಬಡವಿ ಇರ್ತಾಳೆ. ಆ ಅತ್ತೆ ಮಾವ ಇರ್ತಾರೆ, ಗಂಡನೂ ಇರ್ತಾರೆ. ಅತ್ತೆ ಮಾವನಿಗೆ ತುಂಬಾ ವಯಸ್ಸಾಗ್ಬಿಟ್ಟಿರುತ್ತೆ. ಹಾಗೆ ಇಬ್ರಿಗೂ ತುಂಬಾ ಕಾಯಿಲೆ ಇರುತ್ತೆ. ಎಷ್ಟೇ ಅವಳು ಶ್ರದ್ಧೆ ಭಕ್ತಿಯಿಂದ ತುಂಬ ಕಾಳಜಿ ವಹಿಸಿ ಎಷ್ಟೇ ಆರೈಕೆ ಮಾಡಿದ್ರು ಕೂಡ ಅವಳಿಗೆ ಅವರ ಅತ್ತೆ ಮಾವನ ಕಾಯಿಲೆನ ವಾಸಿ ಮಾಡೋಕ್ಕಾಗ್ತಾ ಇರೋಲ್ಲ. ಎಲ್ಲ ಥರ ಡಾಕ್ಟರ್ಸು, ಎಲ್ಲ ಥರ ಔಷಧಿ ಎಲ್ಲವನ್ನು ಕೊಡಿಸಿರ್ತಾಳೆ. ತುಂಬ ಅಚ್ಚುಕಟ್ಟಾಗಿ ಸ್ವಂತ ಅಪ್ಪ ಅಮ್ಮನ ರೀತಿಯೇ ಅವ್ರನ್ನ ಕಾಳಜಿ ವಹಿಸ್ತಿರ್ತಾಳೆ. ಆದರೂ ಕೂಡ ಅವ್ರಿಗೆ ಅದು ಯಾವುದು ವಾಸಿನೂ ಆಗಿರಲ್ಲ ಮತ್ತು ಅವ್ರ ಮನೇಲಿ ತುಂಬಾ ಬಡತನ ಇರುತ್ತೆ. ಇದೇ ಚಿಂತೆಯಲ್ಲಿ ಅವಳು ಬೇಜಾರಲ್ಲಿ ಇರ್ತಾಳೆ. ಹೀಗೆ ಒಂದಿನ ಅವಳು ಮಲಗಿರ್ಬೇಕಾದ್ರೆ ಅವಳ ಕನಸಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅವರೇ ಪ್ರತ್ಯಕ್ಷರಾಗಿ, ನನಗೆ ನಿನ್ನ ಕಷ್ಟಗಳೆಲ್ಲ ಅರ್ಥ ಆಗುತ್ತೆ, ನೀನು ತುಂಬಾ ಕಾಳಜಿ ವಹಿಸಿದ್ರು ನಿಮ್ಮ ಮನೇಲಿ ಯಾವುದು ಕೂಡ ವೃದ್ಧಿ ಆಗ್ತಾಯಿಲ್ಲ, ನಿಮ್ಮ ಅತ್ತೆ ಮಾವನ ಕಾಯಿಲೆನೂ ವಾಸಿ ಆಗ್ತಾಯಿಲ್ಲ, ನಿಮ್ಮ ಮನೆ ಬಡತನವೂ ಹೋಗ್ತಿಲ್ಲ. ಇದಕ್ಕೆ ನೀನೇನು ಮಾಡಬೇಕು ಅಂದರೆ ಶ್ರದ್ಧೆ ಭಕ್ತಿಯಿಂದ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗಿಂತ ಮುಂಚೆ ಬರುವಂತಹ ವಾರದಲ್ಲಿ ಶುಕ್ರವಾರದಂದು ನನಗೆ ನೀನು ವರಮಹಾಲಕ್ಷ್ಮಿ ವ್ರತವನ್ನು ಮಾಡು, ಭಕ್ತಿಯಿಂದ ಮಾಡು, ಶ್ರದ್ಧಾ ಭಕ್ತಿಯಿಂದ ಮಾಡು. ಆವಾಗ ನಿನಗೆ ಇರೋಂತಹ ಕಷ್ಟಗಳೆಲ್ಲ ದೂರ ಆಗ್ತವೆ, ಐಶ್ವರ್ಯ ನಿಮಗೆ ಲಭಿಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕನಸಲ್ಲಿ ಮಹಾಲಕ್ಷ್ಮಿಯವರು ಮಾಯ ಆಗ್ತಾರೆ. ಆವಾಗ ಕನಸಿಂದ ಎಚ್ಚರಗೊಳ್ತಾಳಲ್ಲ ಚಾರುಮತಿ, ಆವಾಗ ಅವಳಿಗೆ ಹಿಂಗೆ ಕನಸು ಬಿದ್ದಿತ್ತು ಅಂತ ಎಲ್ಲರ ಹತ್ರನೂ ಹೇಳ್ಕೊತಾಳೆ. ನೆರೆಹೊರೆಯವ್ರ ಹತ್ರ, ಸಂಬಂಧಿಕರ ಹತ್ರ ಎಲ್ಲ ಹೇಳ್ಕೊಂಡು ಸಾಕ್ಷಾತ್ ದೇವಿನೇ ಹೇಳಿರಬೇಕಾದ್ರೆ ನಾನು ಈ ವ್ರತನ ಮಾಡಲೇಬೇಕು ಅಂದ್ಬಿಟ್ಟು ತುಂಬಾ ಶ್ರದ್ಧಾ ಭಕ್ತಿಯಿಂದ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಶುಕ್ರವಾರದಲ್ಲಿ, ಅಂದರೆ ಹುಣ್ಣಿಮೆಗಿಂತ ಬರೋ ಮೊದಲನೇ ಶುಕ್ರವಾರದಲ್ಲಿ ಬೆಳಗ್ಗೆನೇ ಶ್ರದ್ಧಾ ಭಕ್ತಿಯಿಂದ ಬೇಗನೆ ಎದ್ದು ವರಮಹಾಲಕ್ಷ್ಮಿಯ ವ್ರತವನ್ನು ಕೈಗೊಳ್ತಾಳೆ. ವ್ರತವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ದೇವಿ ಅವರ ಮನೆಯ ಮೇಲೆ ಕೃಪೆ ತೋರಿಸಿದ ಮೇಲೆ ಆಮೇಲೆ ಅವ್ರಿಗಿದ್ದಂತಹ ಬಡತನ ಕೂಡ ಮಾಯ ಆಗುತ್ತೆ. ಹಾಗೆ ಅವ್ರ ಅತ್ತೆ ಮಾವನೂ ಕೂಡ ತುಂಬಾ ಹುಷಾರಾಗಿಬಿಡ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗಿಬಿಡುತ್ತೆ. ಅಂದಿನಿಂದ ಚಾರುಮತಿ ಪ್ರತಿ ವರ್ಷವೂ ಮಿಸ್ ಮಾಡ್ದಲೇ ಆ ವ್ರತನ ಆಚರಿಸ್ಕೊಂಡು ಬಂದಳು ಅಂತ ಹೇಳ್ತಾರೆ. ಇದು ಪುರಾಣಗಳಲ್ಲಿ ಹೇಳಿರೋ ಪ್ರಕಾರ ಈ ರೀತಿ ವರಮಹಾಲಕ್ಷ್ಮಿ ವ್ರತ ಶುರು ಆಯಿತು ಅಂತ. ಈಗ ನಮಗೆ ವರಮಹಾಲಕ್ಷ್ಮಿ ವ್ರತ ಹೇಗೆ ಶುರುವಾಯಿತು ಅಂತ ಗೊತ್ತಾಯ್ತಲ್ವ. ಹಾಗಿದ್ದರೆ ವರಮಹಾಲಕ್ಷ್ಮಿ ವ್ರತನ ನಾವು ಯಾವ ರೀತಿ ಮಾಡೋದು ಅಂತ ಇವಾಗ ನೋಡ್ತಾ ಹೋಗೋಣ. ಹೇಗಪ್ಪ ವ್ರತ ಮಾಡೋದು ಅಂದರೆ, ವ್ರತ ಮಾಡೋದಕ್ಕೆ ಮೊದಲು ನಮಗೆ ಮನಸ್ಸಲ್ಲಿ ಭಕ್ತಿ ಇರಬೇಕು. ಪೂರ್ತಿ ನಂಬಿಕೆಯಿಂದ ಈ ವ್ರತನ ಮಾಡಬೇಕು. ಯಾರೋ ಹೇಳ್ತಾರೆ ಇಲ್ಲ ಯಾರಿಗೋ ತೋರ್ಪಡಿಕೆಗೋಸ್ಕರ ಈ ವ್ರತನ ಮಾಡಬಾರ್ದು. ಮನಸ್ಸಲ್ಲಿ ನಮಗೆ ಲಕ್ಷ್ಮೀ ದೇವಿಯವರ ಮೇಲೆ ಸಂಪೂರ್ಣವಾದ ಭಕ್ತಿಯಿಂದ ಈ ವ್ರತನ ಕೈಗೊಳ್ಳಬೇಕು. ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬ ಬರೋದು. ಅಂದಿನ ದಿನ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಆದಷ್ಟು ಬೇಗನೆ ಎದ್ದು ಮನೆಯೆಲ್ಲ ಶುಚಿಗೊಳಿಸಿ, ನೀವು ಕೂಡ ಶುಚಿಯಾಗಿ ಮನೆಯ ಮುಂದೆ
ಸಾಧ್ಯವಾದಷ್ಟು ಅಷ್ಟದಳ ಇಲ್ಲ ಸಹಸ್ರದಳದ ಕಮಲದ ರಂಗೋಲಿಯನ್ನು ಬಿಡಿಸಿ. ಯಾಕಂದರೆ ಲಕ್ಷ್ಮಿ ಕಮಲ ಪ್ರಿಯೆ ಅಲ್ವಾ, ಹಾಗಾಗಿ ಕಮಲದ ರಂಗೋಲಿಯನ್ನು ಹಾಕಿ, ಹಾಗೆ ಮನೆಯೆಲ್ಲ ಶುಚಿಗೊಳಿಸಿರ್ತೀರ ಅಲ್ವಾ, ಹಾಗೆ ದೇವರ ಸಾಮಗ್ರಿಗಳನ್ನೆಲ್ಲ ಶುಚಿ ಮಾಡಿಕೊಂಡು ಮೊದಲಿಗೆ ನೀವು ಎಲ್ಲಿ ಪೂಜೆ ಮಾಡಬೇಕು ಅಂತಿರ್ತೀರೋ ಅಲ್ಲಿ ಗೋಮೂತ್ರವನ್ನು ಚಿಮುಕಿಸ್ಬೇಕು. ಆಮೇಲೆ ಅದ್ರ ಮೇಲೆ ಮತ್ತೆ ಅಷ್ಟದಳದ ಒಂದು ರಂಗೋಲಿಯನ್ನು ಬಿಡಿಸಿ ಮತ್ತು ರಂಗೋಲಿ ಹಿಟ್ಟಿಂದ ಬಿಡಿಸ್ಬಾರ್ದು, ಯಾವತ್ತೇ ಆಗಲಿ ರಾಗಿ ಹಿಟ್ಟಿಂದ ಬಿಡಿಸ್ಬೇಕು. ಅದೇ ಪೂಜೆಗೆ ಶ್ರೇಷ್ಠ. ಅದಾದಮೇಲೆ 2 ಬಾಳೆ ಎಲೆಗಳನ್ನ ಅದ್ರ ಮೇಲೆ ಹಾಸಬೇಕು. ಅದ್ರ ಮೇಲೆ ನಾವು ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು. ನಾವು ಕಳಶವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿನ ಅದ್ರ ಮೇಲೆ ಹಾಕಬೇಕು. ನಿಮಗೆ ಸಾಧ್ಯ ಆದರೆ ಬೆಳ್ಳಿ ಕಳಶವನ್ನು ಉಪಯೋಗಿಸಿ, ಇಲ್ಲಾಂದರೆ ತಾಮ್ರದಾದರೂ ಪರವಾಗಿಲ್ಲ, ಕಂಚಿಂದಾದರೂ ಪರವಾಗಿಲ್ಲ, ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಕಳಶವನ್ನು ಬಳಸಿ. ಮತ್ತು ಆ ಕಳಶಕ್ಕೆ ಮೊದಲು ನಾವು ಒಂದು ಸ್ವಲ್ಪ ಅಕ್ಕಿನ ಹಾಕಬೇಕು. ಒಂದು ಸ್ವಲ್ಪ ಅಕ್ಕಿ, ಒಂದು ಸ್ವಲ್ಪ ಅರಿಶಿನ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಅತ್ತುತ್ತಿ ಮತ್ತು ಕಲ್ಲು ಸಕ್ಕರೆ 5 ಥರದ ಡ್ರೈ ಫ್ರೂಟ್ಸು. ಮತ್ತು ನಿಮ್ಮ ಹತ್ರ ಅನುಕೂಲ ಇದ್ದರೆ ಬೆಳ್ಳಿ ನಾಣ್ಯ, ಇಲ್ಲ ಅಂದರೆ ತಾಮ್ರದ್ದು 2 ಇಲ್ಲ ಅಂದರೆ ಪರವಾಗಿಲ್ಲ. ಮತ್ತು ಶುದ್ಧವಾದ ನೀರನ್ನು ಅದಕ್ಕೆ ತುಂಬಿಸಬೇಕು. ಈ ರೀತಿ ಕಳಶವನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು. ಮತ್ತು ಕಲಶಕ್ಕೆ ನಾವು ಮಾವಿನ ಎಲೆಯ ಅಗ್ರವನ್ನು ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಗೆ ಅದನ್ನು ಫುಲ್ಲು ಅರಿಶಿನದ ತೆಂಗಿನಕಾಯಿನ ಮಾಡ್ಕೊಬೇಕು. ಜಿಡ್ಡು ಇರಬೇಕು ಮತ್ತು ಅದಕ್ಕೆ 3 ಕಡೆ ಕುಂಕುಮವನ್ನು ಹಚ್ಚಿರಬೇಕು. ಆ ಥರ ಹಚ್ಚಿರುವಂತಹ ತೆಂಗಿನಕಾಯನ್ನು ಕಲಶದ ಮೇಲೆ ಇಡಬೇಕು. ಮತ್ತು ನಿಮಗೆ ಅನುಕೂಲ ಇದ್ದರೆ ಬೆಳ್ಳಿಯ ಮುಖವಾಡವನ್ನು ಹಾಕ್ಬೋದು. ಆದಷ್ಟು ಈ ಆರ್ಟಿಫಿಷಿಯಲನ್ನು ಅವಾಯ್ಡ್ ಮಾಡಿ. ಸಾಧ್ಯ ಆದರೆ ಬೆಳ್ಳಿದಿಡಿ, ಇಲ್ಲಾಂದರೆ ತೆಂಗಿನಕಾಯಿಂದನೇ ವ್ರತವನ್ನು ಮಾಡ್ಬೋದು. ಮತ್ತು ಸಮುದ್ರ ಮಂಥನದ ಸಮಯದಲ್ಲಿ ವರಮಹಾಲಕ್ಷ್ಮಿಯು ಶ್ವೇತವರ್ಣದ ಸೀರೆಯಿಂದ ಉದ್ಭವವಾಗಿರ್ತಾರೆ. ಆದ ಕಾರಣ ಸಾಧ್ಯವಾದಷ್ಟು ಶ್ವೇತವರ್ಣದ ಸೀರೆ ಮತ್ತು ಕೆಂಪು ಅರಗಿರುವಂತಹ ಸೀರೆಯನ್ನೇ ಲಕ್ಷ್ಮೀ ದೇವರಿಗೆ ಉಡಿಸಿ. ಮತ್ತು ನಿಮ್ಮಲ್ಲಿ ಅನುಕೂಲವಿರುವಂತಹ ಚಿನ್ನದ ಒಡವೆಗಳಿದ್ದರೆ ತೊಡಿಸಿ, ಇಲ್ಲ ಅಂದರೆ ಪರವಾಗಿಲ್ಲ. ಬಗೆ ಬಗೆಯ ಹೂವುಗಳಿಂದ ಲಕ್ಷ್ಮೀ ದೇವಿಗೆ ಸಿಂಗರಿಸಿ ಮತ್ತು ಸಾಧ್ಯವಾದಷ್ಟು 5 ಥರವಾದಂತಹ ಹಣ್ಣುಗಳನ್ನಾದರೂ ಕೂಡ ದೇವರಿಗೆ ಅರ್ಪಿಸಿ. ಮತ್ತು ನಿಮಗೆ ಸಿಹಿ ತಿಂಡಿಗಳನ್ನ ಮಾಡೋದಕ್ಕೆ ಸಾಧ್ಯ ಆದರೆ ಒಂದು 5-6 ಥರ ಸಿಹಿ ತಿಂಡಿಗಳನ್ನ, ಅಂದರೆ 5 ಇಲ್ಲ 7 ಥರ ಸಿಹಿ ತಿಂಡಿ ದೇವರಿಗೆ ಇಷ್ಟ ಆಗೋ ಥರದವನ್ನ ಅರ್ಪಿಸಬೇಕು. ಮತ್ತು ಲಕ್ಷ್ಮೀ ದೇವರಿಗೆ ಪೊಂಗಲ್ ಅಂದರೆ ಇಷ್ಟ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಆದಷ್ಟು ಸಿಹಿ ಪೊಂಗಲ್ನ ಮಾಡಿ ದೇವರಿಗೆ ಅರ್ಪಿಸಿ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಾದಮೇಲೆ ಕೊನೆಗೆ ಒಂದು 5, 7, 9 ಇಲ್ಲ ಈ ಥರ ಬೆಸ ಸಂಖ್ಯೆಯಲ್ಲಿ ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡೋದ್ರಿಂದ ಅವರಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಕಾಣ್ತೀವಿ. ಈ ರೀತಿ ಭಕ್ತಿಯಿಂದ ನೀವು ಕೂಡ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ. ಈ ವ್ರತನ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ನಂಬಿಕೆ, ಶ್ರದ್ಧೆ, ಭಕ್ತಿ, ಆಡಂಬರಿಕೆ ಅಲ್ಲ. ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.